ಇನ್ನು ಮೃತ ವೈಶಾಖ್ ಅವರ ಪತ್ನಿ ಇದಾರಲ್ಲ ಮೇಘಾ, ಅವರು ಕೂಡ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇವಾಗ ಈ ಆತ್ಮಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರಿಗೆ ದೂರು ಕೊಟ್ಟಿರೋದೇನು ಅಂತಂದ್ರೆ, ಪತಿಯ ಆತ್ಮಹತ್ಯೆಯ ಬಗ್ಗೆ ಯಾವುದೇ ಅನುಮಾನ ಇಲ್ಲ. ಇದು ಮೃತ ವೈಶಾಖ್ ಪತ್ನಿ ಮೇಘಾ ಅವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಪೊಲೀಸರಿಗೆ. ನಟಿ ಕೃಷಿ ತಾಪಂಡ ಮೇಲೆಯೂ ಕೂಡ ಯಾವುದೇ ಆರೋಪಗಳಿಲ್ಲ. ಬೆಂಗಳೂರಿನ RR ನಗರ ಪೊಲೀಸ್ ಠಾಣೆಯಲ್ಲಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ವೈಶಾಖ್ನ ಪತ್ನಿ ಮೇಘಾ. ಈ ಆತ್ಮಹತ್ಯೆಯಲ್ಲಿ ನನಗೆ ಯಾವುದೇ ಅನುಮಾನವೂ ಇಲ್ಲ. ಅವರು ಕುಗ್ಗಿ ಹೋಗಿದ್ರು, ಸೂಸೈಡ್ ಮಾಡ್ಕೊಂಡಿದ್ದಾರೆ, ಯಾವುದೇ ಅನುಮಾನ ಇಲ್ಲ. ಕೃಷಿ ತಾಪಂಡ ಮೇಲೇನೂ ಕೂಡ ನನಗೇನು ಆರೋಪ ಮಾಡಬೇಕು ಅಂತ ಏನಿಲ್ಲ. ವಿಚಾರ ಎಲ್ಲವೂ ಗೊತ್ತಿರೋದು. ನಮ್ಮ ಫ್ಯಾಮಿಲಿಯೊಂದಿಗಿನ ಸಂಬಂಧವನ್ನ ಹೇಳಿಕೊಳ್ಳುವಂತಿರಲಿಲ್ಲ. ಕೌಟುಂಬಿಕ ಬಿಕ್ಕಟ್ಟನ್ನ ದೂರಿನಲ್ಲಿ ಒಪ್ಕೊಂಡಿದ್ದಾರೆ ಉದ್ಯಮಿಯ ಪತ್ನಿ. ಹೌದು, ಕೌಟುಂಬಿಕ ಬಿಕ್ಕಟ್ಟಿತ್ತು, ಇಚ್ಛೆಯಂತೆ ನಾವು ದೂರ ಇದ್ವಿ, ನಾನು ಮಾತಾಡಿಸ್ತಿರ್ಲಿಲ್ಲ, ಅವರು ಮಾತಾಡಿಸ್ತಿರ್ಲಿಲ್ಲ. ಈಗ ಸೂಸೈಡ್ ಮಾಡ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗಿದೆ, ದುಃಖ ಇದೆ. ಬಟ್ ಇದರಲ್ಲಿ ಯಾವುದೇ ಅನುಮಾನ ಇಲ್ಲ. ಕೃಷಿ ತಾಪಂಡ ಮೇಲೂ ಕೂಡ ನನಗೇನು ಆರೋಪ ಇಲ್ಲ. ದೂರು ಸ್ವೀಕರಿಸಿ RR ನಗರ ಪೊಲೀಸರು UDR ದಾಖಲಿಸ್ಕೊಂಡಿದ್ದಾರೆ. ಅಂದರೆ ಆ ಸ್ಟೇಟ್ಮೆಂಟ್ನ ಸ್ವೀಕರಿಸಿ, ದೂರು ಅನ್ನೋದಕ್ಕಿಂತ ಪತ್ನಿಯ ಸ್ಟೇಟ್ಮೆಂಟನ್ನು ಸ್ವೀಕರಿಸಿದ್ದಾರೆ ಈಗ RR ನಗರ ಪೊಲೀಸರು. ಯಾವುದಾದ್ರೂ ಆರೋಪ ಮಾಡಿದಿದ್ರೆ ಅದು ದೂರು ಆಗಿರ್ತಿತ್ತು. ಅವರು ಆರೋಪ ಮಾಡಿದ್ದಲ್ಲ, ಕೊಟ್ಟಿರೋದು ಸ್ಟೇಟ್ಮೆಂಟ್ ಆಗಿರೋದ್ರಿಂದಾಗಿ ಅದು ದೂರು ಅಂತ ಉಲ್ಲೇಖ ಮಾಡೋದಕ್ಕಿಂತ ಅದೊಂದು ಸ್ಟೇಟ್ಮೆಂಟ್ ಅಂತ ಉಲ್ಲೇಖ ಮಾಡೋಣ. ಈಗ ಆ ಸ್ಟೇಟ್ಮೆಂಟನ್ನು ಇನ್ ರೆಕಾರ್ಡ್ ದಾಖಲು ಮಾಡಿಕೊಂಡಿದ್ದಾರೆ RR ನಗರ ಪೊಲೀಸರು. ಸೊ ಇದಾದ ನಂತರ ಅವರ ಸ್ಟೇಟ್ಮೆಂಟ್ ಆಗ್ತದಂತೆ UDR ದಾಖಲಿಸ್ಕೊಂಡಿದ್ದಾರೆ. ಅನ್ಯಾಚುರಲ್ ಡೆತ್ ರಿಪೋರ್ಟ್ ಹಾಕೊಂಡಿದ್ದಾರೆ. RR ನಗರ ಪೊಲೀಸ್ ಠಾಣೆಯಲ್ಲಿ ಮೃತ ವೈಶಾಖ್ ಅವರ ಪತ್ನಿ ಮೇಘಾ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್. ವೈಶಾಖ್ ಮತ್ತು ಮೇಘಾ ಇಬ್ಬರೂ ದೂರ ಆಗಿದ್ರು ಅನ್ನುವಂಥ ಮಾತಿತ್ತು. ಅದರ ಬಗ್ಗೆ ಕೇಳಿದಂಥ ಸಂದರ್ಭದಲ್ಲಿ ಹೌದು ಅಂದಿದ್ದಾರೆ ಮೇಘಾ ಅವರು. ಕೌಟುಂಬಿಕ ಕಲಹ ಗೊತ್ತಿರೋದೇನೆ, ಅದು 4 ಗೋಡೆ ಮಧ್ಯ ಇತ್ತದು. ಹೌದು, ಈಗ ನಿಮ್ಗೇನು ಕೇಳಿ ಬಂದಿದೆ ಅದು ಹೌದು. ನಮ್ಮಿಬ್ಬರ ಕೌಟುಂಬಿಕ ಜೀವನ ಸರಿ ಇರಲಿಲ್ಲ, ಸೊ ಹಾಗಾಗಿ ದೂರ ಇರಬೇಕಾಗಿ ಬಂತು. ಇನ್ನಿತರ ಇದಷ್ಟೇ ವಿಚಾರಗಳು ಗೊತ್ತಾಗಿರೋದು. ಇನ್ನೊಂದಷ್ಟು ಪೊಲೀಸರಿಗೆ ತನಿಖೆಗೆ ಸಹಕಾರ ಆಗುವಂಥ ಒಂದಷ್ಟು ವಿಚಾರಗಳನ್ನು ಅವರ ಪತ್ನಿಯಿಂದ ಕಲೆಕ್ಟ್ ಮಾಡ್ಕೊಂಡಿರ್ತಾರೆ ಆಲ್ರೆಡಿ. ಸೊ ಪತ್ನಿಯ ಸ್ಟೇಟ್ಮೆಂಟ್ ಕೊಟ್ಟ ನಂತರ UDR ದಾಖಲಿಸ್ಕೊಂಡಿದ್ದಾರೆ ಈಗ. ಸೊ ಅಲ್ಲಿಗೆ ಈ ಹಂತದಲ್ಲಿ ವೈಶಾಖ್ ಅವರ ಒಂದು ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೂಸೈಡ್ ಅನ್ನೋದು UDR ದಾಖಲಿಸ್ಕೊಂಡಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ವಿಕ್ಟೋರಿಯಾ ಆಸ್ಪತ್ರೆಯ ಮುಂಭಾಗದಿಂದ ಶಿವು ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವು, ಈಗ UDR ದಾಖಲಿಸ್ಕೊಂಡಿದ್ದಾರೆ. ಅವರ ಪತ್ನಿ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ನೋಡಿದ್ರೆ ಯಾವುದೇ ರೀತಿಯಾದಂಥ ಅನುಮಾನವೂ ಇಲ್ಲ, ಜೊತೆಗೆ ಕೃಷಿ ತಾಪಂಡ ಮೇಲೂ ಕೂಡ ಅನುಮಾನ ಇಲ್ಲ. ಸೊ ಇಟ್ಸ್ ಅ ಕ್ಲಿಯರ್ ಕಟ್ ಕೇಸ್ ಆಫ್ ಸೂಸೈಡ್. ರೀಸನ್ ಅಷ್ಟೊಂದೇ ಬಾಕಿ ಇರೋದು ಅಂತ ಅನ್ಕೊಳ್ತೀನಿ. ತನಿಖೆಗೆ ಬೇಕಾಗಿರುವಂಥದ್ದು ಕೇವಲ ರೀಸನ್ ಅಷ್ಟೇ ಈಗ. ಎಸ್ ಶರತ್, ಈ ಒಂದು ವೈಶಾಖ್ ಆತ್ಮಹತ್ಯೆ ಏನಿದೆ, ಆತ್ಮಹತ್ಯೆಗೆ ಈಗ ಅವರು ಮಿಸಸ್ ಕೊಟ್ಟಿರುವಂಥ ಒಂದು ದೂರನ್ನ ಉಲ್ಲೇಖಿಸಲಾಗಿದ್ರೆ, ಅಂದರೆ ಅವ್ರಿಗೆ ಯಾರ ಮೇಲೂ ಕೂಡ ದೂರಿಲ್ಲ, ಯಾರ ಮೇಲೂ ಕೂಡ ನಾವು ಅನುಮಾನ ಇಲ್ಲ ಅನ್ನುವಂಥದ್ದನ್ನು ದೂರಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ಆ ಪ್ರಕಾರವಾಗಿ UDR ಮಾಡ್ಕೊಂಡಿದ್ದಾರೆ. UDR ಮಾಡ್ಕೊಂಡು ಈಗ ಮರಣೋತ್ತರ ಪರೀಕ್ಷೆ ಕೂಡ ನಡೆದಿದೆ. ಮರಣೋತ್ತರ ಪರೀಕ್ಷೆ ಆಗಿ ಈಗಷ್ಟೇ ಮೃತದೇಹವನ್ನು ಅವರ ಕುಟುಂಬಸ್ಥರಿಗೆ ಹಸ್ತಾಂತರವನ್ನು ಕೂಡ ಮಾಡಲಾಗಿದೆ. ಈ ವೇಳೆಯಲ್ಲಿ ಮೃತನ ಪೋಷಕರು ಮೃತ ವೈಶಾಖನ ಕಣ್ಣನ್ನು ಕೂಡ ದಾನ ಮಾಡಿರುವಂಥದ್ದು. ಸೊ ಅವರ ಇಚ್ಛೆಯಂತೆ, ಈ ಹಿಂದೆ ಕೂಡ ಅವರ ಇಚ್ಛೆ ಇತ್ತು ಕಣ್ಣನ್ನು ದಾನ ಮಾಡಬೇಕು ಅನ್ನುವಂಥದ್ದು. ಹಾಗಾಗಿ ಅವರ ಕಣ್ಣನ್ನು ಕೂಡ ದಾನ ಮಾಡಿಸಿದ್ದಾರೆ. ಈಗ ಸದ್ಯಕ್ಕೆ ವೈಶಾಖ್ ಪತ್ನಿ ಕೊಟ್ಟಿರುವಂಥ ದೂರನ್ನ ಆಧರಿಸಿ ಈಗ ತನಿಖೆಯನ್ನು ಮುಂದುವರಿಸ್ತಿದ್ದಾರೆ. ಆದರೆ ಯಾವುದೇ ರೀತಿಯಲ್ಲಿ ಅನುಮಾನಗಳು ಯಾರ ಮೇಲೂ ಕೂಡ ಇಲ್ಲ ಅನ್ನುವಂಥದ್ದನ್ನು, ಕೃಷಿ ತಾಪಂಡ ಮೇಲೂ ಕೂಡ ಯಾವುದೇ ರೀತಿಯ ಒಂದು ದೂರುಗಳನ್ನು ಅವರು ದೂರಿನಲ್ಲಿ ಬರೆದಿಲ್ಲ ಅನ್ನುವಂಥದ್ದು ಈಗ ಪೊಲೀಸ್ ಮೂಲಗಳಿಂದ ಬರ್ತಿರುವಂಥ ಮಾಹಿತಿ. ಹಾಗಾಗಿ ಸದ್ಯಕ್ಕೆ ಈಗ ಎಲ್ಲ ಕ್ಲಿಯರ್ ಕಟ್ ಆತ್ಮಹತ್ಯೆ ಅಂತ ಹೇಳಿ ಗೊತ್ತಾಗ್ತಾ ಇರೋದ್ರಿಂದಾಗಿ ಅವರು ಏನು ನಿನ್ನೆ ನಾನು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅನ್ನುವಂಥದ್ದನ್ನು ಕೃಷಿ ತಾಪಂಡಾಗೆ ಹೇಳಿಕೊಂಡು ಅವರದೇ ಫ್ಲಾಟ್ನಲ್ಲಿ ನಾನು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ಹೇಳಿದಾಗಲೇ ತಕ್ಷಣಕ್ಕೆ ಅವರು ಆತನ ಜೊತೆಗೆ ಮಾತನಾಡಿಕೊಂಡೆ ನಾನು ಬರ್ತಾ ಇದ್ದೀನಿ, ನೀನು ಯಾವ ಕಾರಣಕ್ಕೂ ಆತ್ಮಹತ್ಯೆ ಮಾಡ್ಕೋಬೇಡ ಅಂತ ಸಮಾಧಾನ ಮಾಡುವಂಥ ಕೆಲಸನಾಗಲಿ, ಸೊ ಈ ಎಲ್ಲವನ್ನೂ ಕೂಡ ಮಾಡ್ತಾನೆ ಬರ್ತಾ ಇದ್ರು ಅನ್ನುವಂಥದ್ದು ಕೂಡ ಈಗ ಮೂಲಗಳಿಂದ ಮಾಹಿತಿ ಬರ್ತಾ ಇದೆ. ಒಂದು ನನ್ನ ಕೈಯಲ್ಲಿ ಆಗ್ತಾ ಇಲ್ಲ, ನನ್ನ ಕೈಯಲ್ಲಿ ಬದುಕಕ್ಕೆ ಆಗ್ತಾ ಇಲ್ಲ ಅನ್ನುವಂಥ ಒಂದು ಮೆಸೇಜನ್ನು ಕೃಷಿ ತಾಪಂಡಾಗೆ ಮಾಡಿರುವಂಥದ್ದು. ಆ ನಂತರದಲ್ಲಿ ಬ್ಯಾಕ್ ಟು ಬ್ಯಾಕ್ ಮೆಸೇಜ್ಗಳನ್ನು ಮಾಡ್ತಾನೆ ಬಂದು ಫ್ಲ್ಯಾಟಲ್ಲಿ ಬಂದು ನೋಡಿದಂಥ ವೇಳೆಯಲ್ಲಿ ಏನು ವೈಶಾಖ್ ಮೃತಪಟ್ಟಿರೋದು ಗೊತ್ತಾಗುತ್ತೆ. ಆ ನಂತರದಲ್ಲಿ ಪೊಲೀಸರಿಗೆ ಫೋನ್ ಮಾಡಿರುವಂಥದ್ದು.
ಪೊಲೀಸರಿಗೆ ಫೋನ್ ಮಾಡಿ ಪೊಲೀಸರು ಬಂದಂಥ ಸಂದರ್ಭದಲ್ಲಿ ಕೂಡ ಏನೆಲ್ಲ ನಡೀತು ಅನ್ನುವಂಥದ್ದನ್ನು ಕೃಷಿತಾ ಪಂಡ ಹೇಳಿದ್ರು ಅಂತ ಹೇಳಿ ತಿಳಿದು ಬರ್ತಾ ಇದೆ. ಒಂದು ಮಾಹಿತಿ ಪ್ರಕಾರವಾಗಿ ಮೊದಲಿಗೆ ಪೊಲೀಸರು ಬಂದಿದ್ರು ಅನ್ನುವಂಥದ್ದು ಹೇಳಲಾಗ್ತಾ ಇದ್ರು. ಆದರೆ ಈಗ ಖಚಿತವಾಗಿ ಇರೋದಂತಂದರೆ ಯಾವಾಗ ನಾನು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ಹೇಳಿ ಫೋನ್ ಮಾಡಿ ಮತ್ತೆ ಮೆಸೇಜು ಕೂಡ ಮಾಡ್ತಾನೋ ಆಗ ತಕ್ಷಣಕ್ಕೆ ಅಲ್ಲಿಂದ ಹೊರಟು ಬಂದಿದ್ದಾಳೆ ಕೃಷಿತಾ ಪಂಡ. ಆಗ ಮಾರ್ಗ ಮಧ್ಯೆ ಪೂರ್ತಿ ಮೆಸೇಜ್ಗಳನ್ನು ಮಾಡ್ತಾ ಬಂದಿರೋದು ಕೂಡ ಅವರ ಮೊಬೈಲಲ್ಲಿ ಸಿಕ್ಕಿದೆ ಅನ್ನುವಂಥದ್ದು ಹೇಳಲಾಗ್ತಾ ಇದೆ. ಸೊ ಮಾಡಬೇಡ, ನಾನು ಬರ್ತೀನಿ, ನೀವು ಒಂದು ಸ್ವಲ್ಪ ಎಲ್ಲವೂ ಸರಿ ಹೋಗುತ್ತೆ ಅನ್ನುವಂಥದ್ದನ್ನು, ಸೊ ನನ್ನ ಕೈಲಿ ಆಗ್ತಾ ಇಲ್ಲ ಅನ್ನುವಂಥದ್ದನ್ನು ಅಷ್ಟೇ ಹೇಳಿ ಹೋಗಿ ರೂಮ್ನಲ್ಲಿ ನೇಣಿಗೆ ಶರಣಾಗಿದ್ದಾವೆ. ಸೊ ಬಂದ ಕೂಡಲೇ ಆ ನೇಣನ ಶರಣಾಗಿರುವಂಥದ್ದನ್ನು ನೋಡಿ ಅಲ್ಲೇ ಶಾಕ್ಗೊಳಗಾಗಿರೋದು. ಇಮಿಡಿಯೇಟ್ ಆಗಿ ಅದನ್ನು ಕಟ್ ಮಾಡಿ ಅಲ್ಲಿಂದ ಹಗ್ಗವನ್ನು ಕಟ್ ಮಾಡಿ ಕೆಳಗಡೆ ಇಳಿಸುವಂಥ ಪ್ರಯತ್ನವನ್ನು ಕೂಡ ಮಾಡಿದ್ರು ಅನ್ನುವಂಥದ್ದು. ನಂತರದಲ್ಲಿ ಪೊಲೀಸರು ಕೂಡ RR ನಗರ ಪೊಲೀಸರು ಕೂಡ ಅಲ್ಲಿ ಧಾವಿಸಿ ಅಲ್ಲಿಂದ ಎಲ್ಲವನ್ನು ಕೂಡ ಕಲೆ ಹಾಕಿಕೊಂಡು ಅಲ್ಲಿಂದ ಮೃತದೇಹವನ್ನು ಮಧ್ಯರಾತ್ರಿ ಹೊತ್ತಿಗೆ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನೆ ಮಾಡಿರುವಂಥದ್ದು. ಈಗ ಸದ್ಯಕ್ಕೆ ಅವರ ಪೋಷಕರು ಕೂಡ ಯಾರ ಮೇಲೂ ಅಲಿಗೇಷನ್ ಮಾಡ್ತಾ ಇಲ್ಲ. ಆ ಕಾರಣಕ್ಕೆ ಕೇಸು ಮರಣೋತ್ತರ ಪರೀಕ್ಷೆಯಲ್ಲಿ ರಿಪೋರ್ಟ್ ಬರೋವರೆಗೂ ಕೂಡ ಪೊಲೀಸರು ಅದನ್ನು UDR ಅಂತಲೇ ಮಾಡ್ಕೊಳ್ತಾರೆ. ನಂತರದಲ್ಲಿ ಏನಾಗುತ್ತೆ ಅನ್ನುವಂಥದ್ದನ್ನೇ ಪೊಲೀಸರು ಕೂಡ ತೀರ್ಮಾನಕ್ಕೆ ಬರ್ತಾರೆ. ಈಗ ಮೃತದೇಹವನ್ನು ಮರಣೋತ್ತರ ಪರೀಕ್ಷೆ ಮಾಡಿಸಿ ನೇತ್ರದಾನವನ್ನು ಮಾಡಿಸಿ ಅವರ ಕುಟುಂಬಕ್ಕೆ ಹಸ್ತಾಂತರಿಸಲಾಗಿದೆ. ಶರತ್. ಓಕೆ, ಫೈನ್. ಥ್ಯಾಂಕ್ ಯು ಶಿವು ಡೀಟೇಲ್ಸ್ಗಾಗಿ. ನೋಡಿ, ಒಂದು ಕಡೆ ಮೃತ ವೈಶಾಖ್ ಅವರ ಪತ್ನಿ ಮೇಘಾಳ ಸ್ಟೇಟ್ಮೆಂಟ್ ಕೇಳಿದ ನಂತರ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆಯನ್ನು ನಡೆಸಲಾಗಿದೆ. ಮರಣೋತ್ತರ ಪರೀಕ್ಷೆಯ ಮುಕ್ತಾಯವಾಗಿದೆ. ಸೊ ಹಾಗಾಗಿ ಮೃತದೇಹವನ್ನು ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗಿದೆ. ಕುಟುಂಬಸ್ಥರು ವಿಕ್ಟೋರಿಯಾ ಆಸ್ಪತ್ರೆಯಲ್ಲೇ ಇದ್ದರು. ಮೃತ ವೈಶಾಖ್ ಅವರ ಪತ್ನಿ ಮೇಘ ಜೊತೆಗೆ ಅವರ ಕುಟುಂಬಸ್ಥರು, ವೈಶಾಖ್ ಅವರ ಕುಟುಂಬಸ್ಥರು ಎಲ್ಲರೂ ಕೂಡ ವಿಕ್ಟೋರಿಯಾ ಆಸ್ಪತ್ರೆಯಲ್ಲೇ ಇದ್ದಾರೆ. ಕುಟುಂಬಕ್ಕೆ ಮೃತದೇಹವನ್ನು ಹಸ್ತಾಂತರ ಮಾಡಲಾಗಿದೆ. ಸೊ ಕುಟುಂಬದ ಸಮ್ಮುಖದಲ್ಲಿ ಈಗ ಮರಣೋತ್ತರ ಪರೀಕ್ಷೆ ಮುಗಿದು ಅಲ್ಲಿಯ ತನಕ ಆ ರಿಪೋರ್ಟ್ ಬರೋ ತನಕವೂ ಕೂಡ UDR ಅಂತಲೇ ಇರುತ್ತೆ. ರಿಪೋರ್ಟ್ ಬಂದ ನಂತರ ಇದನ್ನು ಕ್ಲಿಯರ್ ಕಟ್ ಆಫ್ ಸುಸೈಡ್ ಅಂತೇಳಿ ಅಫಿಷಿಯಲಿ, ಮೋಸ್ಟ್ ಪ್ರಾಬಬ್ಲಿ ಅಫಿಷಿಯಲಿ ಘೋಷಣೆ ಮಾಡ್ತಾರೆ. ಬಟ್ ಆದರೆ ಇಲ್ಲಿ ಒಂದು ಧೈರ್ಯ ಮಾಡ್ಬೋದಾಗಿತ್ತು ಅಂತ ನಾನು ಯಾವಾಗಲೂ ಈ ಪದನ ಯೂಸ್ ಮಾಡ್ತಾ ಇರ್ತೀನಿ. ಈಗ ಸುಸೈಡ್ ಮಾಡ್ಕೊಳ್ಬೇಕು, ಸಾವನ್ನು ನಾವು ಅಪ್ಪಿಕೊಳ್ಬೇಕು ಅಂತಂದರೆ 100% ಧೈರ್ಯ ಬೇಕಾಗುತ್ತೆ. ಆ 100% ಧೈರ್ಯನೇ ನಾವು ಸಾವನ್ನು ಅಪ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೊಳ್ತೀವಿ ಅಂತಂದರೆ ಅದಕ್ಕಿರೋ 1%ನ ನಾವು ಬದುಕೋದಕ್ಕೆ ಯೂಸ್ ಮಾಡೋದಿದ್ರೆ ಏನಾದರೂ ಒಂದು ಸರಿ ಮಾಡ್ಬೋದಾಗಿತ್ತೇನೋ. ಎಲ್ಲರ ಜೀವನನೂ ಒಂದೇ ಥರ ಇರೋದಿಲ್ಲ, ಸರಿ ಮಾಡ್ಕೊಳ್ಬಹುದಾಗಿತ್ತೇನೋ ಅನ್ನೋದು ಅಭಿಪ್ರಾಯ. ಆ 1% ಧೈರ್ಯವನ್ನು ಈ ಕೇಸಲ್ಲಿ ವೈಶಾಖ್ ಅವರು ಮಾಡಲಿಲ್ಲ.